ಕಡೆಯಿಂದ ನನ್ನ ಹೆಸರು ಹಾಕೊಂಡು ಈ ಥರ ಯಾರೋ ನಮ್ಮ ದೊಡ್ಡಪ್ಪ ಮಗ ಚಿಕ್ಕಪ್ಪ ಮಗ ನಮ್ಮ ಮೊಮ್ಮಗಾಲಿ ಬೋಳಿ ಮಗಾಲಿ ಬದಲಿ ಬರ್ತಾನೆ. ಅರ್ಥ ಆಗತ್ತಾ? ನೀವು ಯಾರು ಹೆಸರು ಹೇಳಿ ₹1 ಯಾರಿಗೆ ಕೊಡ್ಕೊಡ್ದು. ಇದೊಂದು ನಿಮಗೆ ಕಿವಿಲಿ ಪದೇ ಇರಲಿ. ಯಾವುದೇ ಊರಾಗಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಗಾಲಿ ಒಂದೇ ₹1 ಕೇಳ್ತಾರ, ಒಂದೇ ₹1 ದುಡ್ಡನ್ನ ವಿನಾಕಾರಣ ದುರ್ಗಾ ಸ್ಥಳ ಅಂತ ಹೇಳಿಕೆ ಬಂದವರಿಗೆ ₹1 ಕೊಡ್ಕೊಡ್ದು. ಒಂದು ಚೀಟಿ ಆಗಲಿ, ಗೂಗಲ್ ಪೇ, ಫೋನ್ ಪೇ ಆಗಲಿ ಏನು ಮಾಡೋಂಗಿಲ್ಲ. ನನಗೆ ನೀವು ಕೊಡೋ ಪ್ರೀತಿಯಿಂದ ದೊಡ್ಡದು ಆಸ್ತಿ ಯಾವುದೂ ಇಲ್ಲ ಅಂತ ನಾನು ನಂಬಿರೋದು. ಸಾಕು, ನೀವು ಮನ್ಸು ಮಾಡಿರಿ ಕಾಣಿಕೆ ಡಬ್ಬಿಗೆ ಊಟ ತುಂಬಿಸ್ತಿರಲ್ಲ. ರೊಟ್ಟಿದ ಬೆಳಿಗ್ಗೆ ಯಾರು ಪುಣ್ಯ ರೊಟ್ಟಿ ಬೆಳಿಗ್ಗೆ ರೊಟ್ಟಿ ತಂದ್ರೆ ಯಾರು ಪುಣ್ಯ ಯಾರು ಅವ ನಮಸ್ಕಾರ ಬಾರ ಮೇಲೆ ದರ್ಶನ ಮಾಡ್ತ ಅಮ್ಮ ಬಲ್ಲಿ ಯಾರು ಬಂದಿರಮ್ಮ ತಂಗಿಯರು ನಂಬಡ ಬಮ್ಮ ಅಣ್ಣ ಅಣ್ಣ ಬಾಯ್ಲಿನೇ ಒಂದ್ಸರಿ ಅನ್ನ ಕೊಟ್ಟು ಬ್ರಾಹ್ಮಣ ಸಮಾನ ಅವರಲ್ಲ ಜೋರ ನಂಗೆ ರೊಟ್ಟಿ ತಂದ್ಕೊಟ್ಟು ಬೆಳಗ್ಗೆ ಸರ್ಕಾರ ಇಬ್ಬರು ಪಟ್ಟಣ ಆಮೇಲೆ ಅವನು ಆಮೇಲೆ ಮಕ್ಕಳು ಆಮೇಲೆ ಫಸ್ಟ್ ತಂದೆ ದೊಡ್ಡ ಮಕ್ಕಳೇನು ನೀನು ಸುಮ್ಕಿರು ಅಪ್ಪ ಮುಗಿಸಲ್ಲ ಕರೆಕ್ಟ್ ಅಲ್ರ ಒಂದೊಂದ್ಸರಿ ಇವತ್ತು ನನ್ನ ತಮ್ಮ ಈಗ ತಮ್ಮ ಮಾಡ್ಕೊಂಡೆ ಇವನು ಆಸ್ತಿ ದುಡ್ಡು ಎಷ್ಟು ಬರ್ತದ ನಿಮಗೆ ಸಂಬಳ ಅರ್ಧ ಏನವ ನಮ್ ತೋಟ ಬೆಳೆದಿದ್ಯಾ ಯಾವ ತರ ಕಡೆ ಇದೆಯಾ ನಾನು ದುಡ್ಡೇ ತಾಂಬರಲ್ಲ ಕಿತ್ತಾಗ್ರ ನಾನು ತಾಂಬರಿಂದ ಹೇಳಿದ್ದೆ ಸುಳ್ಳು ಹೇಳ್ತಾರ ನಮ್ಮಲ್ದಾಗ ಒಂದು ವರ್ಷಕ್ಕೆ ಗೊತ್ತ ನೀವೆಲ್ಲ ಯಾರ ಸೀರೆ ನೋಡಿದ್ದಿಲ್ಲ ನಾನು ದುಡ್ಡೇ ತಾಂಬರ ಮತ್ತೆ ಬರೀ ಹೇಳಲ್ಲ ನಾನು ದುಡ್ಡು ತಾಂಬರಿಂದ ಹೇಳಿದೆ ಜಾಸ್ತಿ ಯಾಕೆ ನಿಮ್ಮ ಮನೆಗೆ ಏನು ತಮಾಷೆ ಹೇಳ್ತೀನಿ ನೀನು ನೋಡು ಮುಟ್ರ ಮನೆ ನಿಮ್ಮ ಮಲ್ಕೆ ಹಾಕ್ಯ ಕಂಡ ಮನೆಗೆ ಸೋದಿ ಮತ್ತೆ ನೀನು ಅಲ್ಲೇ ರೀ ಎಲ್ಲ ಮಾತು ಅಲ್ಲೇ ರೀ ಸುಮ್ಕಿರೋಗಿ ಎಲ್ಲರೂ ಇಂಪ್ಲೇಸ್ ಆಮೇಲೆ ಇಂಪ್ಲೇಸ್ ಮಾಡಂತೆ ಇಂಪ್ಲೇಸ್ ಆಗ್ಬಿಡ್ತದೆ ಗೌರವ ಕೊಡ್ತೀವಿ ಗೌರವ ಕೊಡೋಣ ಇನ್ನೊಂದು ಸೀರೆ ನಿಮ್ಮ ನೀವೊಬ್ಬರು ಮತ್ತು ಇನ್ನೊಬ್ರು ಯಾರು ಬಂದ ನಿಮ್ಮ ಕಡೆ ಹಿರಿಕರು ಬಂದಾರೆ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ತಂಗಿಯರು ನಂಬಲ್ಲ ತಂಗಿಯರು ಕೇಸ್ ಹಾಕ್ತಾರೆ ಮಗಳು ಇನ್ನೂ ಕಳ್ಳಿ ಹೊರದಷ್ಟೇ ಕೇಳ್ತಾರೆ ಹಳೆಮಯ್ಯ ಮಕ್ಕಳು ಭಾಳ ಡೇಂಜರ್ ಓದಿರ್ತ ಬರಪ್ಪ ಅಂತಾದ್ರೆ ಇವತ್ತು ಏನು ಸಂತೋಷ ಆಗುತ್ತೆ ಅಂದರೆ ಎಲ್ಲರೂ ಬರ್ತಾರೆ ಮಗನ ಬರ್ತಡೇ ಮಾಡಿ ಕೇಕ್ ಕಟ್ ಮಾಡಿ ಕಂಡ ಮನೆ ಪಟಾಕಿ ಹಚ್ಚಿದ್ದಾರೆ ವಿಜೃಂಭಣೆಯಿಂದ ಮಾಡ್ತಾರೆ ಅಪ್ಪ ಅಮ್ಮಂಗೆ ಗೊತ್ತಿರೋದೇ ಇಲ್ಲ ಏನೋ ಮಾಡ್ಕೊಂಡು ಸಾಲ ಮಾಡ್ಕೊಂತಾರೆ ಇಲ್ಲಿ ಭಾಳ ಸಂತೋಷ ಆಗೋದು ಏನಂದ್ರೆ ಅಂದಾಶ್ರಮ ಕೋರಿ ಬಟ್ಟೆ ಕೊಡ್ಸೋಕ್ಕಾಗಿಲ್ಲ ಊಟ ಕೊಡ್ತೀವಿ ರಸ್ತೆಗೆ ಕೈ ಇಲ್ದಲೆ ಕಾಲಿಲ್ದಲೆ ಮಲಗಿರ್ತಾರೆ ಎಣ್ಣೆ ಹೊಡೆದಲ್ಲ ಕೆಲವರು ಇದ್ದಾರೆ ಅವ್ರಿಗೊಂದು ಬೆಸಡಿಸ್ಕೊಂಡು ಬನ್ನಿ ಸಾಕು ಪುಣ್ಯ ಬರ್ತಾರೆ ಇಲ್ಲಿ ಇವತ್ತು ಊಟದ ವ್ಯವಸ್ಥೆ ಪುಟ್ಟಿ ಹೇಳ್ಕೊಟ್ಟಾರ ಮಮ್ಮಿ ಹೇಳ್ಕೊಟ್ಟಾರ ರೆಡಿ ಮಾಡುವಂತವ ಶುರು ಮಾಡ್ಕೊಂಡ್ರೆ ಸುಮ್ಕಿ ಒಳ್ಳೆ ಬುದ್ಧಿ ಕಲಿಬೇಕು ಈಗಲೇ ಕಂಡ ಸುದ್ದಿ ಮಾಡೋ ಸಲ ಹೆಂಗ್ ಮಾಡೋದು ಇವತ್ತು ಊಟದ ವ್ಯವಸ್ಥೆ ಮಾಡಿ ಪುಣ್ಯಾತ್ಮಗೆ ಸನ್ಮಾನ ಮಾಡೋದು ಬೇಡ ಅವ್ನು ಹೊತ್ಕೊಂಡು ಕುಣಿಯೋದೇ ಬೇಡ ಒಂದು ಗೌರವ ಕೊಡೋಣ ಒಂದು ಗೌರವ ನಿಜವಾಗ ಅನ್ನ ಭಾಳ ಚೆನ್ನಾಗೈತಿ ತಮ್ಮ ನಾನಂತೂ ಯಾರೇನಂತ ಗೊತ್ತಿಲ್ಲ ನಾನು ಇವತ್ತು ನನ್ನ ಕಷ್ಟಕಾದರು ನಂಗೆ ಅನ್ನ ಹಾಕ್ತಾರು ನಮ್ಮ ಅಪ್ಪ ಅಮ್ಮ ನನಗೆ ವಿದ್ಯಾಭ್ಯಾಸ ಗುರುಗಳು ಇವ್ರು ನಾಚನೆ ಯಾವತ್ತೂ ಮರೆಯಲ್ಲ ಮತ್ತು ಇದರಲ್ಲಿ ಎಲ್ಲರೂ ಅಲ್ಲ ಕೆಲವು ಭಕ್ತರು ಮರೆಯಲ್ಲ ಎಲ್ಲ ಭಕ್ತರಲ್ಲ ಇವ್ರು ಬಂದು ಪ್ಲೇಂಕಿಸ್ ಹೊಡೆದು ಅಂತರ ಹಾಕಬೇಕಂತ ಅದು ಕೇಳ್ದ ಒಂದು ಹುಡುಗಿ ಕಾಲ್ ರೆಡಿ ಮಾಡಿದೆ ಅಂತರ ಹಾಕೊಂಡ್ರೆ ನಮ್ಮ ದೇವ್ರು ಬೈತೆ ಅಂತ ಅವ್ರು ಅಂತಾರಲ್ಲ ನೋಡಿರ್ತೀವಿ ನೀವು ಮೊನ್ನೆ ಒಂದು ರೆಡಿ ಮಾಡಿ ಒಂದು ಕೋಟಿ ಖರ್ಚು ಆಯ್ತಂತೆ ಅವ್ರ ಮಗ ಬಂದು ಕೇಳ್ತಾನೆ ನನ್ನ ಏನಂತ ಹೇಳಿ ಕಾಲ್ ರೆಡಿ ಮಾಡಿ ಲೈವಲ್ಲಿ ಹಾಕ್ಯಾರೆ ಅವ್ರ ಮಗ ಬರ್ತಾನೆ ಲೇಟ ಅಂತ ಕೇಳ್ತಾನೆ ಕಾರಾಗಿದ್ದ ನಂಗಾಗುತ್ತೆ ಇಂಥ ಪುಣ್ಯಾತ್ಮ ಒಂದು ಸನ್ಮಾನ ಮಾಡಲ್ಲ ಜರ ಒಂದು ಕ್ಲಾಸ್ ಹಾಕ್ಬಿಟ್ಟು ತಮ್ಮ ತಾಯಿ ಮೇಲೆ ಇರೋದು ಅಮ್ಮ ಇದ್ದಾರಾ ಮನೆಗೆ ಇದು ನಿಮ್ಮ ತಾಯಿಯೇ ಕೊಡ್ಬೇಕು ಬೇರೆ ಕೊಡ್ಬೇಕು ಫೋನ್ ಮಾಡಿ ಕೇಳ್ತೀನಿ ನಾನು ಇನ್ನೊಂದು ನಂದು ಇದೆಯಾ ಬಾಯ್ ಬಾಯ್ ನೀನು ಸಂಬಂಧ ಮಾಡ್ಕೊಂಡು ಹೇಳ್ಬೇಡ ಮಗಳು ತಂಗಡಿ ಅಂತ ಯಾರ ಮಗಳು ಅವ್ರು ಯಾರು ಅವರು ಅಣ್ಣ ಮಗಳು ಮಾತಾಡ ಬೇರೆ ಮಗಳು ಮಾತಾಡ್ತಾರೆ ಎಷ್ಟು ಜನ ಎಂಟರು ಒಬ್ಬಕ್ಕೆ ಮಾಡ್ಕೊಂಡೆ ಅನ್ಬೋಸಕತ್ತೇನೆ ನಾನೇ ಮಾಡೋಣ ಬಸ್